ಈಗ ಅವ್ರು ಹೇಳಿ ಸತ್ಯನೇ ಅದು. ಯಾಕೆಂದರೆ ನಾವು ಅವ್ರ ಪರವಾಗಿ ಸ್ಟಾರ್ಟಿಂಗಿಂದನೂ ಬ್ಯಾಟಿಂಗ್ ಮಾಡ್ಕೊಳ್ತಾ ಬಂದಿದ್ದೀವಿ, ಅವ್ರ ಪರವಾಗಿ ಮಾತಾಡ್ತಾ ಬಂದಿರೋದ್ರಿಂದ ಅವರು ಅಷ್ಟೇ ಪ್ರೀತಿಯಿಂದ ಮಗನ ಥರ ನಾನು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿ. ಆದ ಕಾರಣ ಅವರು ಅದು ಆ ನಿಟ್ಟಿನಲ್ಲಿ ಹೇಳಿದ್ದಾರೆ ಬಿಟ್ಟರೆ ಅದ್ರಿಗೆ ಬೇರೆ ಅರ್ಥ ಆಗ್ತಾ ಅಂತೀವಿ ನೀವು. ಮೊದಲನೇ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತುಗಳಿದೆ. ಈಗ ಹೊಸಬರಿಗೆ ಸ್ಥಾನ ಕೊಡಬೇಕು. ನೀವು ಸಹ ಕೇಳಿದಿರಿ, ಜಿಲ್ಲೆ ಕೋಟ ಬೇಡ, ಜಾತಿ ಕೋಟ ಬೇಡ, ನಿಮ್ಮದೇ ಒಂದು ಪರಿಗಣಿಸಿರ್ತಾರೆ. ಏನು ಹೇಳಿ? ಅದು ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಮೊದಲನೇ ಬಾರಿ ಅವ್ರಿಗೆ ಅವಕಾಶ ಕೊಟ್ಟರೆ, ಯಾಕೆಂದರೆ ಸೀನಿಯರ್ಸ್ ತುಂಬ ಜನ ಇದ್ದಾರೆ, ಅವ್ರಿಗೆ ಕೊಡಲಿ. ಅದರದ್ದೇನು ಹೈಕಮಾಂಡ್ ಏನು ನಮ್ಮ ದೆಹಲಿಯಿಂದ ಮೊದಲನೇ ಬಾರಿ ಗೆದ್ದಂತೂ ಯುವಕರಿಗೆ ಆದ್ಯತೆ ಕೊಡಬೇಕು, 5 ಜನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ತುಂಬ ಫಸ್ಟ್ ಟೈಮ್ ಗೆದ್ದರೆ ಸುಮಾರು 40 ಜನ ಶಾಸಕರು, ಎಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್, ಎಲ್ಲ ಸ್ಟ್ರಾಂಗ್ ಇರೋಂಥ ಶಾಸಕರು. ಅವ್ರಿಗೊಂದು ಅವಕಾಶ ಕೊಟ್ಟರೆ ನಾನು ಮನವಿನೂ ಮಾಡಿದ್ದೀನಿ. ಅದ್ರ ಜೊತೆಗೆ ಈಗ 5 ಜನ ಆಯ್ಕೆ ಮಾಡಬೇಕು ಅಂತ ಬಂದಾಗ ಮಧ್ಯ ಕನ್ನಡದಲ್ಲಿ ನಾನು ರೈತ ಪರ ಹೋರಾಟ ಹಿನ್ನೆಲೆಯಿಂದ ಬಂದ ಆ ಒಂದು ನಿಟ್ಟಿನಲ್ಲಿ ರೈತರ ಪರವಾಗಿ ಕೆಲಸ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ. ನಾನು ಸಹ ರೈತರ ಪರವಾಗಿ, ಯುವಕರ ಪರವಾಗಿ ನಾನು ಪ್ರತಿನಿಧಿಸ್ತೀನಿ. ಒಂದು ಪಕ್ಷ ಸಂಘಟನೆಗೂ ಮಧ್ಯ ಕನ್ನಡದ ಅನುಕೂಲ ಆಗ್ತದೆ ಅನ್ನೋದು ಆಶಾಭಾವನೆಯಿಂದ ಕೇಳಿ. ಸರ್, ನೀವೆಲ್ಲ ಸೇರಿ ಒಬ್ಬರದೇ ಹೆಸರು ಹೇಳಿದಿರಾ ಅಥವಾ ನಿಮ್ದು ಹೇಳಿದ್ರ? ಯಾಕಂದ್ರೆ ಸೀನಿಯರ್ ಶಾಂತನಗೌಡ್ರಿಗೆ ಕೊಡ್ರಿ ಅಂತೇಳಿ ಈ ಥರ ನೀವು ಒಂದು ಕೇಳಿದ್ರೆ ಜಿಲ್ಲಾ ಕೋಟದಲ್ಲಿ ಮಾನ್ಯ ಮಾಜಿ ಮಂತ್ರಿಗಳು ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಅದಾದ್ಮೇಲೆ ಶಾಂತನಗೌಡರು ಇದ್ದಾರೆ, ಬಸವಂತಪ್ಪ ಇದ್ದಾರೆ, ದೇವೇಂದ್ರಪ್ಪ ಇದ್ದಾರೆ. ಅವರೆಲ್ಲರಿಗೂ ಅವಕಾಶ ಸಿಗಲಿ ಅಂತ ಆಶಿಸ್ತೀನಿ. ಜೊತೆಗೆ ಅದರದ್ದೇನು ನಾನು ಕೇಳ್ತಿರೋದು ಜಿಲ್ಲಾ ಕೋಟ ಕೇಳ್ತಿಲ್ಲ, ಜಾತಿ ಕೋಟ ಕೇಳ್ತಿಲ್ಲ, ರೈತರು ಕೋಟ ಕೇಳ್ತೀನಿ. ಯಾಕೆಂದರೆ ನಾನು ರೈತರ ಪ್ರತಿನಿಧಿಯಾಗಿ ಅವತ್ತು ವಿಧಾನಸಭೆಗೆ ಹೋಗಿದ್ದೆ. ಆ ರೈತರು ಹೋರಾಟ ಹಿನ್ನೆಲೆಯಲ್ಲಿ ನನಗೆ ಪಕ್ಷ ಗುರುಸಿ ಟಿಕೆಟ್ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ನಮಗೆ ಅವರು ಅವಕಾಶ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಚನ್ನಗಿರಿ ಕ್ಷೇತ್ರಕ್ಕೂ ಅವಕಾಶ ಸಿಗಲಿಲ್ಲ. ಹೌದು, ಸುಮಾರು ವರ್ಷ ಈಗೇನು ನಮ್ಮ ಮಾನ್ಯ JH ಪಾಟೀಲ್ ಮಾಜಿ ಮುಖ್ಯಮಂತ್ರಿಗಳಾದಾಗಿಂದ ಸುಮಾರು 25 ವರ್ಷ ಚನ್ನಗಿರಿ ಯಾವುದೇ ಥರದ ಒಂದು ಅಧಿಕಾರ ವ್ಯವಸ್ಥೆ ಆಗಿಲ್ಲ. ಬರೀ ದಾವಣಗೆರೆ ತಾಲೂಕಿನ ವ್ಯಾಪ್ತಿಯಲ್ಲೇ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿಗೆ ಅವಕಾಶ ಸಿಗಲಿ ಅನ್ನೋದು ನನ್ನ ಮನವಿ. ಜಿಲ್ಲೆಗೆ ಕೊಡ್ತಾರೆ, ಜಿಲ್ಲೆಗೆ ಕೊಡಲ್ಲ ಅನ್ನೋದೆಲ್ಲೂ ಇಲ್ಲ. ಯಾಕೆಂದರೆ ನಾವು ಸುಮಾರು 1 ಕ್ಷೇತ್ರ ಹೊರತುಪಡಿಸಿ 4 ಕ್ಷೇತ್ರ ನಾವೇ ಗೆದ್ದಿದ್ದೀವಿ ಕಾಂಗ್ರೆಸ್. ಇಂಥ ಜಿಲ್ಲೆಯನ್ನು ಏನು ಕಡೆಗಣಿಸೋ ವ್ಯವಸ್ಥೆ ಆಗೋದಿಲ್ಲ. 100ಕ್ಕೆ 100 ಜಿಲ್ಲೆಗೆ ಕೊಡ್ತಾರೆ. ಆ ಜಿಲ್ಲಾ ಪ್ರಾತಿನಿಧ್ಯ ಅಂತ ನಾನು ಕೇಳ್ತೀನಿ. ರೈತರ ಪ್ರಾತಿನಿಧ್ಯ ನನಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ. ಏನಿಲ್ಲ, ಈಗ ನೋಡ್ರಿ ನಮ್ಮ ಮಾಜಿ ಮಂತ್ರಿಗಳು ಎಸ್ ಮಲ್ಲಣ್ಣ ದಾವಣಗೆರೆ DK ಅಂತ ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು. ಈಗ ನಾನೇ CM ಇದ್ದಾಗ ಅವರು ನನ್ನ ಮನೆ ಮಗನ ಥರ ನೋಡ್ತಾ ಇದ್ದಾರೆ. ಅದಕ್ಕೆ ಧಕ್ಕೆ ಆಗಬಾರ್ದು. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅದು ಬಳಸ್ಕೊಳ್ಳೋದಿಲ್ಲ. ಅವ್ರು ಮುಖ್ಯಮಂತ್ರಿ ಆಗಿರೋದು ನಾನೇ ಮುಖ್ಯಮಂತ್ರಿ ಆದಷ್ಟು ಖುಷಿಯಾಗಿದೆ. ಅವ್ರ ಸಂಪುಟದ ಅವಕಾಶ ಸಿಕ್ಕರೆ ಒಳ್ಳೆಯದು, ಸಿಗಲಿದ್ರು ತುಂಬ ಒಳ್ಳೆಯದು. ಸರ್, ಈಗ ಮೊನ್ನೆ ಬರ್ತ್ಡೇ ಮಾಡ್ಕೊಂಡ್ರಿ, CM ಏನಾರು ವಿಶ್ ಮಾಡಿ ಏನಾರು ಅನುದಾನ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರ? ಬರ್ತ್ಡೇ ವಿಶ್ ಎಲ್ಲ ದಿನ ವಿಶ್ ಮಾಡ್ತಾರೆ. ಮಗ ಅಂತಲೇ ಕರೀತಾರೆ ಅವ್ರು ನನ್ನ. ಅವರು ಎಂದೂ ಮೊನ್ನೆ ರೆಸಾರ್ಟಲ್ಲಾದರೂ ಎಲ್ಲೂ ಹೋದ್ರು ನನ್ನ ಮಗ ಅವನು ಅಂತಲೇ ಕರೆದಿಲ್ಲ. ಅದಕ್ಕಿಂತ ದೊಡ್ಡದಿಂದ ಏನು ಬೇಕು ಅಂತ ಒಂದು ಆಶೀರ್ವಾದ ಅವ್ರ ನನ್ನ ಮೇಲೆ ಇರೋದ್ರಿಂದ ಹೆಚ್ಚಿಂದ ಏನು ಅವರಲ್ಲಿ ಬಯಸಲ್ಲ. ಅವನ ಮಗ ತಂದೆಯ ಪ್ರೀತಿ ಕಂಟಿನ್ಯೂ ಇರಬೇಕು ಅನ್ನೋದು ಅಷ್ಟೇ ಬಯಸ್ತೀವಿ. ಸರ್, ಈಗ ಅದರಲ್ಲಿ ಏನೋ ಸಂಕಲ್ಪ ಅರಕೆ ಏನಾರು ಇದ್ದು ಏನಾರು ತೀರಿಸ್ತಾರೆ? ಅಲ್ಲ, ದೇವ್ರ ನಂಬರ್ ನಾವು ಇನ್ನೂ ಇಲ್ಲೇ ಇದೆ, ನಿಮಗೆ ತೋರಿಸಿದ್ದೀನಿ, ಇಲ್ಲೇ ಇದೆ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡೋಕೆ ಅರ್ಕೆನ ಒಪ್ಪಿಸಿ ಕ್ಲಿಯರ್ ಮಾಡೋದಿದೆ. ಇದೆ ನಂದು ದೇವ್ರದ್ದು, ನಂದು ದೇವ್ರಿಗೆ ಸಂಬಂಧ. ಮಾಡಲೇಬೇಕು. ನಾವು ನೀವು ಮೀಡಿಯಾದಲ್ಲಿ ಏನಾದ್ರು ಕ್ವಶನ್ಗೆ ಆನ್ಸರ್ ಹೆಂಗೆ ಕೊಡ್ಬೇಕಲ್ಲ, ಅದೇ ರೀತಿ ನಾವು ದೇವ್ರಿಗೆ ಒಂದು ಕ್ವಶನ್ಗೆ ಆನ್ಸರ್ ಕೊಟ್ಟರು, ಅದಕ್ಕೊಂದು ಕಾಣಿಕೆ ಕೊಡಬೇಕು, ನಿಮಗೊಂದು ಊಟ ಹಾಕ್ಸ್ಬೇಕು, ನಮ್ಮ ಪರವಾಗಿ ಬರೀರಿ ಅಂತ. ಯಾಕಂದರೆ DKಶಿ ಅವರು CM ಆದಮೇಲೆ ನಿಮ್ಮ ಮೇಲೆ ನಿರೀಕ್ಷೆ ಭಾಳ ಇದೆ ಜನರದ್ದು, ಚನ್ನಗಿರಿ ಜನರದ್ದು. ಅದರಲ್ಲೂ ಮಾಡೇ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಅಭಿವೃದ್ಧಿ ಬಗ್ಗೆ ಎರಡನೇ ಮಾತಿಲ್ಲ. ತಮಗೆ ಒಂದು ಮಾಹಿತಿ ಇರಲಿ. ಮೊದಲನೇ ಬಾರಿ ಗೆದ್ದವನು ನಾನು. ಅವರು ನೀರಾವರಿ ಸಚಿವರಿದ್ದರು. ನೀರಾವರಿ ಸಚಿವರಿದ್ದ ಸಂದರ್ಭದಲ್ಲಿ 365 ಕೋಟಿಯ ನೀರಾವರಿ ಯೋಜನೆಯನ್ನು ಕೊಡ್ತೀವಿ. ಅದೇ ಒಂದು ನಿದರ್ಶನ. DK ಶಿವಕುಮಾರ್ ಸಾಹೇಬರು ಯುವಕರನ್ನ ಬೆಂಬಲಿಸ್ತಾರೆ, ಬೆಳೆಸ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಯಾವುದಪ್ಪ ಅಂದರೆ 365 ಕೋಟಿ ಪ್ರಾಜೆಕ್ಟ್ನ ಇಡೀ ರಾಜ್ಯದಲ್ಲೇ ಮೊದಲನೇ ಪ್ರಾಜೆಕ್ಟ್ ನಂದೇ ಅಪ್ರೂವಲ್ ಮಾಡಿ. ಆ ನಿಟ್ಟಿನಲ್ಲಿ ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅನುದಾನ ಹೆಚ್ಚಿನ ಸಿಗ್ತದೆ ಅನ್ನೋ ಭರವಸೆ ಇದೆ. 100ಕ್ಕೂ ಸಿಗ್ತದೆ. BJಪಿಯಲ್ಲಿ ಆನೆ ಪ್ರಮಾಣ ಜಟಾಪಟಿ ಜೋರಾಗಿದೆ ಸರ್. ಈಗ BJP ನಾವು JDS ಮುಳುಗೋ ದೋಣಿ ಅಂದ್ಕೊಂಡಿದ್ವಿ. ಇಲ್ಲೆಲ್ಲ ಒಂದು ಕಡೆ ಅವರು ಆಣೆ ಪ್ರಮಾಣ ಕ್ರಾಸ್ ವೋಟಿಂಗ್ ನೋಡಿದ್ರೆ ಅವ್ರ ಜೊತೆ ಇವರು ಮುಳುಗ್ತಿದ್ದಾರೆ, ಇಬ್ಬರು ಸೇರಿ ಒಂದೇ ದೋಣೆ ಮುಳುಗ್ತಿದ್ದಾರೆ ಅನ್ನೋ ಅನಿಸ್ತಾ ಇದೆ. ಅಲ್ಲ, ನಾವು ಗೊತ್ತಲ್ಲ ತಮಗೆ, ನಮ್ದು ಯಾರು ಮುಖ್ಯಮಂತ್ರಿ ಯಾರು? ಬಂಡೆ ಬ್ಲಾಸ್ಟ್ ಮಾಡಿದ್ದೀವಿ. ಇನ್ನು ಎಲ್ಲ ರೀತಿಯಿಂದನೂ ಇದು ಮುಂದೆ ಇದೆ. ಈಗ ಬಿಡದಿ ವಿಚಾರ ನಾನು ಮಾತಾಡೋಕ್ಕೆ ನನಗೆ ಆ ಕಡೆದು ಅಷ್ಟೊಂದು ಮಾಹಿತಿ ಇಲ್ಲ.
ಒಂದನೇದು. ಎರಡನೇದು, ಅದು ನಾನು ಪೇಪರ್ ಮಾಧ್ಯಮದಲ್ಲಿ ಓದಂತೆ ಚರ್ಚೆ ಮಾಡ್ದಂಗೆ ಸಾರ್ವಜನಿಕರಿಗೆ ತಿಳಿದಂತೆ ಈ ಹಿಂದೆ ಇದ್ದಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಂದಿದ್ದೆ ಅಂತೇಳಿ ನಾನು ಓದಿದ್ದೀನಿ. ಮತ್ತು ಅವರೇ ತಂದು ಅವರೇ ವಿರೋಧ ಮಾಡ್ತಾರೆ, ಇದ್ರ ಅರ್ಥ ಏನೋ ರಾಜಕೀಯ. ಅವರೇ ಕ್ಯಾನ್ಸಲ್ ಮಾಡಿದ್ರಂತೆ ಸರ್, ಬೇಡ ಇಲ್ಲಿ ಅಂತ ಮಾಡಿದ ಬೇಡ ಅಂತ ವಿರೋಧ ಅಲ್ರಿ, ಆಗುವಗಳ ಬಗ್ಗೆ ಚರ್ಚೆ ಮಾಡೋದು. ಆಗುವಗಳ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ಡಿಸಿಷನ್ ತಗೊಂಡ್ಮೇಲೆ ವಿರೋಧ ಮಾಡಿದ್ರಿ, ವಿರೋಧ ಮಾಡದೇ ಇರಲಿ ಇಲ್ಲ ಫಸ್ಟ್ ಏನು ಅವ್ರು ತಗೊಂಡ್ರಲ್ಲ ಆವಾಗಲೇ ಚರ್ಚೆ ಮಾಡ್ಬೋಯ್ತಲ್ಲ ರೈತರು ಕೂರಿಸಿ. ಆರ್ಡ್ರ್ಗಳು ಮಾಡಿಬಿಟ್ಟು ವಾಪಸ್ ತಗೊಳ್ಳೋ ದೊಡ್ಡದಲ್ಲ. ಈಗ ನಾವು ಮಾಡಿದ್ವಿ, ಬಿಡದಿಂದ ಜಾರಿಗೆ ತಂದೆ ಥರ ಅನ್ನೋ ಭರವಸೆ ಇದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಎಲ್ಲ ಕಡೆ ಹೋದಲ್ಲಿ ತೊಡೆ ತಟ್ಟೋದು ಸಹೋದ್ಯೋಗಿ ಅಲ್ಲ, ನಮ್ಮ ಸಹೋದ್ಯೋಗಿ ಸಹೋದರ ಒಬ್ಬರೊಬ್ಬರು ಮೆಂಟಲಿಟಿ ಒಂದೊಂದು ಥರ ಇರ್ತದೆ. ನನ್ನ ಪ್ರತಿಕ್ರಿಯೆ ಈ ಥರ ಇದ್ದರೆ ಇನ್ನೊಬ್ಬರು ಪ್ರತಿಕ್ರಿಯೆ ತೊಡೆ ತಟ್ಟೋದ್ರ ಇರುತ್ತೆ, ಒಬ್ಬರು ಕೈ ತಟ್ಟೋದ್ರ ಇರ್ತದೆ, ಕೂಗಾಡೋದ್ರಿಂದ ಒಬ್ಬರೊಬ್ಬರು ಮನಸ್ಥಿತಿ ಒಂದೊಂದು ರೀತಿ ಇರ್ತದೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ, ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅವ್ರಿಗೆ ಚಪ್ಪಲಿ ತೋರಿಸುವಂಥದ್ದು ಎಷ್ಟು ಮಾಡಿದ್ದು ಸರ್? ಇಲ್ಲಿ ದಾವಣಗೆರೆಗೂ ಆಯಿತು, ಆಮೇಲೆ ಈಗ ಪ್ರಚೋದನಕಾರಿ ಭಾಷಣ ಏನಿದ್ರು ಬಿ ಜೆ ಪಿಯವ್ರು ಕೊಡೋದು. ನಮ್ಮ ಪಕ್ಷದಲ್ಲಿ ಆ ಸಿದ್ಧಾಂತ ಆ ಥರ ಒಂದು ವ್ಯವಸ್ಥೆಗಳಿಲ್ಲ. ಪ್ರಚೋದನಕಾರಿ ನಾವು ಮಾಡೋದು ಇಲ್ಲ. ಎಲ್ಲ ಜನಾಂಗನೂ ಒಟ್ಟಿಗೆ ಕರ್ಕೊಂಡು ಹೋಗೋ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ಇರೋದು. ಮಾತಾಡಬಾರ್ದು, ಯಾರೂ ಮಾತಾಡಬಾರ್ದು ಜಾತಿ ವಿಷಯಗಳನ್ನ. ನಾನೊಬ್ಬ ಶಾಸಕನಾಗಿ ಯಾವುದೇ ಒಂದು ಜಾತಿಯಿಂದ ಗೆದ್ದಿರಲ್ಲ, ಒಂದು ಜಾತಿಗೆ ಮಾತ್ರ ನಾನು ಶಾಸಕನಾಗಿರಲ್ಲ. ಓಟ್ ಹಾಕಿದವ್ರಿಗೂ ಶಾಸಕ, ಓಟ್ ಹಾಕಿದವ್ರಿಗೂ ಶಾಸಕನಾಗಿರೋದ್ರಿಂದ ಎಲ್ಲೂ ಸಹ ಈ ಜಾತಿ ವ್ಯವಸ್ಥೆ ರಾಜಕೀಯದಲ್ಲಿ ಬರಬಾರ್ದು. ನಾನು ಸಹೋದರ ಪ್ರದೀಪ್ ಈಶ್ವರ್ಗೆ ಮನವಿ ಮಾಡ್ತೀನಿ, ಜಾತಿ ಹೊರತುಪಡಿಸಿ ವಿರೋಧ ಪಕ್ಷ ಏನು ನಮಗೆ ತೊಂದರೆ ಮಾಡ್ತಾರೆ ಅದ್ರ ವಿರುದ್ಧ ಹೋರಾಟ ಮಾಡಿ ಸಹಕಾರ ಬೇಕು ಅಂದರೆ ನಿಮಗೋಸ್ಕರ ನಮ್ಮ 40 ಜನ ಹೊಸ ಶಾಸಕರು ನಿಮ್ಮ ಕ್ಷೇತ್ರದಲ್ಲಿ ಬಂದು ವಿರೋಧ ಪಕ್ಷದ ವಿರುದ್ಧವಾಗಿ ನಿಮ್ಮ ಪರವಾಗಿ ನಿಲ್ಲಂಥ ಕೆಲಸ ನಾವು ಮಾಡ್ತೀವಿ. ಬೆಂಬಲಿಗರಿಗೆ ಚಪ್ಪಲಿ ತೋರಿಸಿದ್ದಾರೆ ಸರ್ ಪ್ರದೀಪ್ ಈಶ್ವರ್ ಅವರಿಗೆ. ಯಾವ ಥರ ಸಂಸ್ಕೃತಿ ಆಗಬಾರ್ದು ಅವೆಲ್ಲ ಸಂಸ್ಕೃತಿ. ಯಾಕೆಂದರೆ ನಾವೆಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ. ಯಾರಾದರೂ ಸೀನಿಯರ್ ಏನು ಮಾಡ್ತಾರೆ ಅದನ್ನು ಕಲಿತೀವಿ. ಸಾರ್ವಜನಿಕರಿಗೆ ನಮ್ಮನ್ನು ನೋಡಿ ಕೆಲವರು ಕಲಿತಾರೆ. ಈಗ ಚಪ್ಪಲಿ ಅವ್ರು ಹೇಳಿದ್ದಾರೆ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಯಾರು ಕುಮಾರಸ್ವಾಮಿ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹಂಗಾಗಿ ನಾವು ಅದನ್ನಂಥವನ್ನ ತೀರಾ ಕ್ವಶನ್ ಮುನ್ನೆಲೆ ತರೋದು ಬೇಡ. ಅದಕ್ಕೆ ನಮ್ಮದು ವಿರೋಧ ಇದೆ.